ಭಾಷಾವಾರು ಕ್ರಾಂತಿಗಳ ರಚನೆ, ಪಂಚವಾರ್ಷಿಕ ಯೋಜನೆ ಜಾರಿ, ನದಿ ಕಣಿವೆ ಯೋಜನೆ ಆರಂಭ, ಪಂಚವಾರ್ಷಿಕ ಯೋಜನೆ ಜಾರಿ, ವಿದೇಶಾಂಗ ನೀತಿಯ ಶಿಲ್ಪಿ, ಪಂಚಶೀಲ ತತ್ವಗಳಿಗೆ ಸಹಿ, ಪಟೇಲರ ಜೊತೆಗೂಡಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಇವರ ಪಾತ್ರ ಇದಿಷ್ಟು. ಆಮೇಲೆ ನಂತರ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ನೋಡೋಣ. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಗಳು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳುವುದು. ಮತ್ತೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು